ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಎಂದು ಅಂತ್ಯಕ್ರಿಯೆ ನೆರವೇರುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆ ಮೆರವಣಿಗೆ ಈಗಾಗಲೇ ಆರಂಭ ಕೂಡ ಆಗಿದೆ. ಮುಕ್ತಿ ವಾಹನದಲ್ಲಿ ಪಾರ್ಥಿವ ಶರೀರವನ್ನ ಇಟ್ಟು ಮೆರವಣಿಗೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಹೊಳೆ ನರಸೀಪುರದಿಂದ ಹರದನಹಳ್ಳಿಗೆ ರವಾನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅಂತಿಮ ಹಂತದ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುವುದಕ್ಕೆ ಕ್ಷಣಗಳಲ್ಲಿ ಆರಂಭವಾಗಿದೆ. ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೆಯುತ್ತಿರುವಂತಹ ಅಂತ್ಯಕ್ರಿಯೆ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. 2 ಗಂಟೆ ಬಳಿಕ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕಾರ್ಯ ನೆರವೇರುತ್ತೆ. ಮಾವಿನ ಕೆರೆಯತ್ತ ಹೊರಟಿರುವಂತಹ ಅಂತಿಮ ಯಾತ್ರೆ ಹಾದಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ್ದಾರೆ ಜನರು. ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ವಿಧಿವಿಧಾನದ ಕಾರ್ಯಕ್ರಮಗಳೆಲ್ಲನೂ ಕೂಡ ಮುಗಿಸಿದ್ದಾರೆ. ಮುತ್ತೈದೆಯಾಗಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಕೊನೆಯದಾಗಿ ದೇವೇಗೌಡರು ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಮುಡಿಸಿ ಬಳೆಯನ್ನು ತೊಡಿಸಿ ಹೊಸ ಸೀರೆಯನ್ನು ಉಡಿಸಿ ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡ್ತಾರೆ. ಯಾಕೆಂತಂದರೆ ಮುತ್ತೈದೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಅಲ್ಲಿರುವಂತಹ ಜನಸಾಗರವನ್ನು ನಾವು ಗಮನಿಸ್ತಾ ಇದ್ದರೆ ಅವರು ಮಾಡಿರುವಂತಹ ಸಾಧನೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯವನ್ನು ಕೊಟ್ಟಿರುವಂತಹ ಅನ್ನದಾತೆ ಅಂತಲೇ ಕೂಡ ಹೆಸರುವಾಸಿ ಕೂಡ ಆಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಅಂತಿಮ ಯಾತ್ರೆಯ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಪಲ್ಲಕ್ಕಿಯೂ ಕೂಡ ರೆಡಿಯಾಗಿದೆ. ಅಲ್ಲಿಂದ ಹರದನಹಳ್ಳಿಗೆ ಈ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಸೊ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತಹ ಹಿನ್ನೆಲೆಯಲ್ಲಿ ಪಲ್ಲಕ್ಕಿಯನ್ನು ಕೂಡ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 2 ಗಂಟೆಯ ಬಳಿಕ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮ ಎಲ್ಲ ಕೂಡ ನೆರವೇರುತ್ತೆ. ಇಲ್ಲಿಯೂ ಕೂಡ ನಾವು ಗಮನಿಸಬೇಕು, ಎಲ್ಲವೂ ಕೂಡ ಆರ್ಡರ್ ವೈಸ್ ಆಗಿ ಕೂಡ ಆಗ್ತಾ ಇದೆ. ಅಂದುಕೊಂಡಂತಹ ರೀತಿಯೇ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾರದ ರೀತಿಯಾಗಿ ಅಂತಿಮ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಪಲ್ಲಕ್ಕಿ ಸಿದ್ಧತೆಯಾಗಿದೆ ಮತ್ತು ಜನ ಯಾವ ರೀತಿಯಾಗಿ ಕಿಕ್ಕಿರಿದು ಸೇರಿದ್ದಾರೆ ಅಂಥೇಳಿ. ನಿನ್ನೆ ಬೆಂಗಳೂರಿನಿಂದ ಹಾಸನದವರೆಗೂ ಕೂಡ ಈ ಅಂತಿಮ ಯಾತ್ರೆ ಏನು ಸಾಕ್ತಲ್ವ, ಪ್ರತಿಯೊಬ್ಬರೂ ಕೂಡ ಅಂತಿಮ ಒಂದು ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಕಿಕ್ಕಿರಿದು ಕೂಡ ಜನ ಸೇರಿದರು. ಅವರು ಅಂದಾಜು ಕೂಡ ಮಾಡಿದರು, ಒಂದು 9 ಗಂಟೆ ಅಥವಾ 10 ಗಂಟೆಯ ಒಳಗಾಗಿ ನಾವು ರೀಚ್ ಆಗ್ತೀವಿ ಸ್ಥಳಕ್ಕೆ ಅಂಥೇಳಿ. ಬಟ್ ಆದರೆ ಸಮಯಾವಕಾಶ ಬಹಳಷ್ಟು ತೆಗೆದುಕೊಂಡಿದೆ. 11 ಗಂಟೆ ನಂತರ ಪಾರ್ಥಿವ ಶರೀರ ಅಲ್ಲಿ ಹೋಗಿ ತಲುಪಿರುವಂಥದ್ದು, ರೇವಣ್ಣ ಅವರ ಮನೆಗೆ ತಲುಪಿರುವಂಥದ್ದು. ಸೊ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಈ ಜನಸಾಗರವೇ ಹರಿದು ಬರ್ತಾ ಇದೆ. ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅವರು ಅನ್ನದಾತೆಯಾಗಿದ್ದರು ಅಂತ ಹೇಳಿ. ಮತ್ತು ಪ್ರತಿಯೊಬ್ಬರನ್ನು ಕೂಡ ಲವಲವಿಕೆಯಿಂದ ಮಾತನಾಡಿಸ್ತಾ ಇದ್ರು, ಖುಷಿಯಿಂದ ಬರಮಾಡ್ಕೊಳ್ತಾ ಇದ್ರು. ಯಾರೇ ಮನೆ ಬಾಗಿಲಿಗೆ ಬಂದರೂ ಕೂಡ ವಿಚಾರಿಸಿ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಯಾರೂ ಕೂಡ ಬರೀ ಗೈಯಲ್ಲಿ ಹೋಗುವಂತಹ ಕೆಲಸಗಳಾಗ್ತಾ ಇರಲಿಲ್ಲ. ಒಂದೊತ್ತು ಊಟ ಆದರೂ ಕೂಡ ಮಾಡ್ಕೊಂಡು ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ನಡೆದುಕೊಳ್ತಾ ಇದ್ರು. ಮತ್ತು ಒಂದಷ್ಟು ಶಾಲೆಗಳ ಜೀರ್ಣೋದ್ಧಾರ ಕೆಲಸವನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಕುಟುಂಬದಲ್ಲಿ ಒಂದು ಕುಟುಂಬವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು 72 ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸಿರುವಂತಹ ಸಾರ್ಥಕ ಬದುಕು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂತ್ಯಕ್ರಿಯೆ ಕಾರ್ಯ ನಡೆಯುತ್ತೆ. ಮಾವಿನ ಕೆರೆಯತ್ತ ಹೊರಟಿದೆ ಅಂತಿಮ ಯಾತ್ರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾದಿಯುದ್ದಕ್ಕೂ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಜನ.
ಸಮಯ ಕಳೆದಂತೆಯೂ ಕೂಡ ಜನಸಾಗರವೇ ಹರಿದು ಬರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈಗಾಗಲೇ 4,000ಕ್ಕೂ ಹೆಚ್ಚು ಹಾಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಅಂತಿಮ ಕ್ರಿಯೆ ಏನು ನಡೆಯುತ್ತಲ್ಲ ಅಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆಯೇ HD ಕುಮಾರಸ್ವಾಮಿ ಅವರು ಕೂಡ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದರು. ರೇವಣ್ಣ ಅವರು ಕೂಡ ನಿನ್ನೆಯಿಂದಲೂ ಕೂಡ ಖುದ್ದು ಸ್ಥಳದಲ್ಲಿಯೇ ಇದ್ದು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ದೇವೇಗೌಡರು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದರು. ಇನ್ನು ಆ ಒಂದು ಸ್ಥಳವನ್ನೇ ಯಾಕೆ ಆರಿಸ್ಕೊಂಡ್ರು ಅಂತಂದರೆ ದೇವೇಗೌಡರ ಹುಟ್ಟೂರು ಕೂಡ ಹೌದು, ಬಾಳಿ ಬದುಕಿದಂತಹ ಊರು. ಸೊ ಹಾಗಾಗಿ ಅಲ್ಲಿಯೇ ಅವರ ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡಬೇಕು ಅಂತ ಕೂಡ ಹೇಳಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತಹ ಸಿದ್ಧತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಸನದ ವ್ಯವಸ್ಥೆಗಳು ಕೂಡ ಈಗಾಗಲೇ ಆಗಿದೆ. ಅಂತಿಮ ಯಾತ್ರೆ ಕೂಡ ಆರಂಭವಾಗಿದೆ. ಅಂತಿಮ ಯಾತ್ರೆ ಇದು ಕೊನೆಯ ಯಾತ್ರೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಜನರು ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಆ ಊರಿನ ಭಾಗದ ಜನ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಗಳಲ್ಲಿ ಇರುವಂಥವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅಂತಿಮವಾಗಿ ಪೂಜೆ ವಿಧಿವಿಧಾನ ಕಾರ್ಯಗಳನ್ನೆಲ್ಲವನ್ನು ಕೂಡ ಕುಟುಂಬಸ್ಥರು ಕೂಡ ನೆರವೇರಿಸಿದ್ದಾರೆ.